ಇವತ್ ನಿನ್ ಕೆಲ್ಸದ ಮೊದಲನೇ ದಿನ. ಸರಿಯಾಗಿ ಕೆಲ್ಸ ಮಾಡ್ಬೇಕು, ಮನ್ಸಿಟ್ ಕೆಲ್ಸ ಮಾಡು, ಅರ್ಥ ಆಯ್ತಾ? ನನಗ್ ಗೊತ್ತಿದೆ ನಿನ್ನೆ ಏನಾಯ್ತಲ್ಲ ಅದು ಒಂದ್ ಕನ್ಸ್ ಅನ್ಕೋ. ಆದ್ರೆ ಕವಿತಾ, ಪ್ಲೀಸ್ ಅದನ್ನ ಮರೆಯೋದಕ್ಕೆ ಪ್ರಯತ್ನ ಪಡು. ನೀನ್ ಚಿಂತೆ ಮಾಡ್ಬೇಡ, ನಾನ್ ನನ್ನನ್ನು ನೋಡ್ಕೊಂತೀನಿ. ಮತ್ತಿಲ್ ಕೇಳು, ನೀನ್ ಮನೆಗ್ ಬರೋದಕ್ಕಿಂತ ಮೊದ್ಲು ಅಪ್ಪನ್ನ ಕರ್ಕೊಂಡು ಹೋಗಿ ಊರಿಗೆ ಬಿಟ್ಟು ಬರ್ತೀನಿ. ನೀನ್ ಚಿಂತೆ ಮಾಡ್ಬೇಡ, ಸರಿನಾ? ಸರಿ ಆಯ್ತು, ನಡಿ, ಹುಷಾರಾಗಿ ಹೋಗ್ಬಾ. ನೀನು ಕೂಡ ಹುಷಾರು. ನೀವಿಲ್ಲೇನ್ ಮಾಡ್ತಿದ್ದೀರಾ? ಇನ್ನು ನನ್ನ ಆಸೆಗಳನ್ನೆಲ್ಲ ಯಾವಾಗ ತೀರಿಸ್ತೀಯ ನೀನು? ಬೇಡಿ, ನನ್ ಕೈ ಬೇಡಿ. ಇವನೆಂತ ಮಾನಸಿಕ ವ್ಯಕ್ತಿ, ತನ್ನ ಕಾಮದ ಆಸೆಯನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ರು ಪ್ರಾಣ ತೆಗೆಯೋದಕ್ಕೂ ಯೋಚನೆ ಮಾಡಿಲ್ಲ. ಬಾಬುರಾವ್ ಎಂತ ವ್ಯಕ್ತಿ ಆಗಿದ್ದಾನೆ ಅಂದ್ರೆ ಅವನನ್ನ ತಡೆಯೋದು ತುಂಬಾ ಕಷ್ಟದ ಕೆಲ್ಸ ಆಗಿತ್ತು. ಆಲ್ರೆಡಿ ಅವ್ರ ಮಗಳಿಗೂ ಈ ವಿಷಯದ ಬಗ್ಗೆ ಗೊತ್ತಾಗಿ ಬುದ್ಧಿ ಹೇಳಿದ್ರು ಅರ್ಥ ಮಾಡ್ಕೊಳ್ಳಿಲ್ಲ. ಅವ್ರು ಅದಕ್ಕೆ ಎದುರ್ಲಿಲ್ಲ. ಬರೀ ಅದೊಂದೇ ಅಲ್ಲ, ವಿಮಲಾ ಕನ್ಸ್ ಮನ್ಸಲ್ಲೂ ಈ ರೀತಿ ಅನ್ಕೊಂಡಿರ್ಲಿಲ್ಲ.
ತನ್ನ ತಂದೆನೆ ಕವಿತಾ ಪ್ರಾಣನ ತೆಗಿತಾರೆ ಅನ್ನೋದು. ತನ್ನ ಕೆಟ್ಟ ಆಲೋಚನೆಗಳಿಂದ ಕವಿತಾ ಜೊತೆಗೆ ಅನೈತಿಕವಾಗಿ ಸಂಬಂಧ ಬೆಳೆಸೋದಕ್ಕೋಗಿ ಅವಳನ್ನ ಕೊಲೆ ಮಾಡಿದಾನೆ. ಇದು ಒಬ್ಬ ಮಾನಸಿಕವಾಗಿ ಅಸ್ತಿತ್ವ ಇಲ್ಲದೆ ಇರುವಂತವ್ರು ಮಾಡಿರೋ ಕೆಲಸ. ಬಾಬುರಾವ್ ತನ್ನೊಬ್ಬನಿಂದ ತನ್ನ ಇಡೀ ಫ್ಯಾಮಿಲಿನ ಇಂಥ ಪರಿಸ್ಥಿತಿಗೆ ತಳ್ಳಿದಾನೆ. ಬನ್ನಿ ನೋಡೋಣ. ವಿಮಲಾ, ನಾನ್ ನಿಂಗೆ ಹೇಳ್ತಾ ಇದ್ದೀನಿ, ಇನ್ನೂ ಸಮಯ ಇದೆ. ಯೋಚನೆ ಮಾಡು. ನೀನ್ ಇವಾಗ ಏನ್ ಮಾಡ್ತಾ ಇದೀಯೋ ಅದು ಸರಿ ಇಲ್ಲ. ಅಪ್ಪ, ನಿಮ್ಗಂತೂ ಮಾನ ಮರ್ಯಾದೆ ಇಲ್ಲ. ನನ್ಗಂತೂ ಮಾನ ಮರ್ಯಾದೆ ಅವಶ್ಯಕತೆ ಇದೆ. ನೀವಿಲ್ಲಿ ನನ್ ಮಾನ ಮರ್ಯಾದಿನ ಹಾಳು ಮಾಡ್ಬೇಕು ಅನ್ಕೊಂಡಿದ್ರೆ ಅದು ಯಾವತ್ತೂ ಆಗೋದಿಲ್ಲ. ಅದಕ್ಕೋಸ್ಕರ ನೀವ್ ಈಗಿಂದೀಗ್ಲೇ ನೀವ್ ನನ್ ಜೊತೆ ಊರಿಗೆ ಬರ್ಬೇಕು. ಮರ್ಯಾದೆ? ನಿನ್ನ ಬಾಯಿಂದ ಈ ಮರ್ಯಾದೆ ಅನ್ನೋ ಪದ ಬಂದ್ರೆ ಕೇಳೋದಕ್ ಚೆನ್ನಾಗಿರಲ್ಲ. ನಾನು ಕಣ್ಣಾರೆ ನೋಡಿದೀನಿ, ನೀನ್ ರಾತ್ರಿ ಅದ್ರ ಕುಡಿದ್ಬಿಟ್ಟು ಹೇಗೆ ಎಲ್ಲಾ ಬಿಟ್ಟು ಮರ್ಯಾದೆ ಕಾಪಾಡ್ಕೊಳ್ತಿರ್ತೀಯ ಅಂತ. ನೀವ್ ಏನ್ ಮಾತಾಡ್ತಿದ್ದೀರಾ? ಇದು ಆ ವಿಷಯ ನನ್ ಕೋಣೆ ಒಳಗಡೆ ಮಾತ್ರ ಇದೆ. ನಾನ್ ನಿಮ್ ತರ ಹೊರಗಡೆ ಗಲೀಜ್ ಮಾಡ್ಕೊಂಡು ತಿರ್ಗಾಡ್ತಿಲ್ಲ. ನಿಮ್ಮನ್ನ ನಾನು ಅಪ್ಪ ಅನ್ನೋದಿರ್ಲಿ, ಅನ್ಕೊಳ್ಳೋದ್ರಲ್ಲಿ ನನ್ಗೆ ನಾಚಿಕೆ ಆಗ್ತಾ ಇದೆ. ಏ ಪುಟಿ, ವಿಮ್ಲಾ, ಏನಾಯ್ತು ಪುಟಿ? ಏ ಪುಟಿ, ಏನಾಯ್ತು? ಬಾ ನೋಡ. ಏನಾಯ್ತು ಪುಟಿ? ಏನಾಯ್ತು? ಕೇಳ್ಬೇಡ ಅಣ್ಣ, ಅದನ್ನ ಹೇಳೋದಕ್ಕೂ ನಾಚಿಕೆ ಆಗ್ತಾ ಇದೆ. ಆತರ ಏನಾಯ್ತು? ಅದಕ್ಕೆ ಅದು ಅಪ್ಪ ಆ ಕವಿತಾ ಜೊತೆ. ಛೀ, ನನ್ನಿಂದ ಆಗಲ್ಲ. ನನಗೆಲ್ಲ ಅರ್ಥ ಆಯ್ತು ವಿಮ್ಲಾ, ನನಗೆಲ್ಲ ಗೊತ್ತಿದೆ. ನಿನಗೆ ಈಗ ಗೊತ್ತಾಗಿದೆ. ನಾನು ತಡೆಯೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ಅಂದ್ರೆ ಅದು ಏನಾಯ್ತು ಅಣ್ಣ? ಹೇಳು ನನ್ಗೆ, ಏನಾಯ್ತು? ಅದು ಅಪ್ಪ ಒಂದಿನ ನಾನು ಇಲ್ದೇ ಇರ್ಬೇಕಾದ್ರೆ ಹೇಮ ಜೊತೆಗೆ ತುಂಬಾ ಕೆಟ್ಟದಾಗಿ ನಡ್ಕೊಂಡ್ರು. ಏನು? ಅಯ್ಯೋ, ಅದ್ಕೆ ನನ್ನನ್ನ ಕ್ಷಮಿಸ್ಬಿಡಿ. ನಮ್ಮಪ್ಪನಿಂದ ಇಷ್ಟೊಂದು ಕಷ್ಟ ಅನುಭವಿಸ್ತಿದ್ದೀರಾ. ನೀನ್ ಯಾಕೆ ಆ ಥರ ಹೇಳ್ತಿದ್ಯಾ ವಿಮ್ಲಾ? ಅಣ್ಣ, ನೀವ್ ಯಾಕೇನು ಮಾಡ್ತಾ ಇಲ್ಲ? ತಡೀರಿ ಅವ್ರನ್ನ. ಮಗಳು ತರ ಇರೋ ಸೊಸೆನೂ ಕೂಡ ಬಿಟ್ಟಿಲ್ಲ ಅವರು. ಛೀ. ಮನೋಜ್, ಒಂದ್ ನಿಮಿಷ. ಹಾ ಮನೋಜ್. ವಿಮ್ಲಾ, ಅದು ಕವಿತಾಗೆ. ಕವಿತಾಗೆ ಏನಾಯ್ತು? ಅವಳು ಆರಾಮಾಗಿದ್ದಾಳಲ್ವಾ? ಹೇಳು, ಏನಾಯ್ತು? ಯಾಕೇನು ಮಾತಾಡ್ತಿಲ್ಲ? ಇಲ್ಲ, ಏನು? ನಾನು ತುಂಬಾ ಹುಡುಕ್ದೆ. ನಿನಗೂ ಫೋನ್ ಮಾಡಿದೆ, ನಿನ್ ಕಾಲ್ ಸಿಗ್ಲಿಲ್ಲ. ಪೊಲೀಸ್ಗೆ ಅವಳು ಶವ ಸಿಕ್ಕಿದೆ. ಶವಾನ? ಹಾ, ಅವ್ರು ಹೇಳಿದ್ರು ಅವಳನ್ನ ಯಾರೋ ರೇಪ್ ಮಾಡಿ ಸಾಯಿಸ್ಬಿಟ್ಟಿದಾರಂತ. ವಿಮ್ಲಾ, ಪುಟಿ, ಏನಾಯ್ತು? ಅದು ಆ ಕವಿತಾ, ಅವಳನ್ನ ಯಾರೋ ರೇಪ್ ಮಾಡಿ ಸಾಯಿಸಿದಾರಂತೆ. ಯಾರು ಮಾಡಿರ್ಬೋದು? ನನಗ್ ಗೊತ್ತಿದೆ ಇದು ಯಾರು ಮಾಡಿದ್ದು ಅಂತ. ಅಣ್ಣ, ನಾವ್ ಹೇಗಾದ್ರೂ ಮಾಡಿ ತಡಿಬೇಕು. ಅದೇನಂದ್ರೆ, ಈ ವ್ಯಕ್ತಿಯಂತೂ ನಮ್ಮ ಮಾನ ಮರ್ಯಾದಿನ ಬೀದಿಗೆ ತಂದ್ಬಿಟ್ಟಿದ್ದಾನೆ. ನಮ್ಮನೇಲಿನೇ ಇದ್ಕೊಂಡು ನಮ್ ಜೀವನನೇ ನರ್ಕ ಮಾಡ್ಬಿಟ್ಟಿದ್ದಾನೆ ಈ ಮನುಷ್ಯ. ಅವ್ರನ್ನ ಅಪ್ಪ ಅಂತ ಕರೆಯೋದಕ್ಕೂ ನಾಚಿಕೆ ಆಗ್ತಿದೆ. ಅವ್ರ ಕಂಡ್ರೇನೆ ಅಸಹ್ಯ ಆಗ್ತಿದೆ. ಈಗ ನಮ್ಗೆ ಮಾನ ಮರ್ಯಾದೆ ಮುಖ್ಯ ಆಗಿದೆ. ಮುಖ್ಯವಾದ ವಿಷಯ ಏನಂದ್ರೆ, ನಾವ್ ಈ ಮನೆ ಮಾನ ಮರ್ಯಾದಿನ ಉಳಿಸ್ಬೇಕಾಗಿದೆ. ನಾವ್ ಈ ವ್ಯಕ್ತಿನ ಸಾಯಿಸ್ಲೇಬೇಕು. ಕೊಲೆನಾ? ಹಾ ವಿಮ್ಲಾ, ನೀನ್ ಸರಿಯಾಗೇ ಹೇಳ್ತಿದ್ಯಾ. ಇವತ್ತು ಕವಿತಾ
ನಾಳೆ ನಾನು. ಮತ್ ನೀವು ಇನ್ನು ಎಲ್ಲಿ ತನಕ ಹೀಗೆ ಸುಮ್ಮನೆ ಇರ್ತೀರಾ? ಆದ್ರೆ ಅವರನ್ನ ನಾವು ಕೊಲೆ ಮಾಡ್ಬೇಕು ಅಂದ್ರೆ ಪೊಲೀಸ್ನ ಕಣ್ತಪ್ಪಿಸ್ಬೇಕು. ಮತ್ತೆ ಈ ಮನೆ, ಜಾಗ, ದುಡ್ಡು ಎಲ್ಲಾನು ಕೈ ಮೀರಿ ಹೋಗುತ್ತೆ. ನಾವೊಂದ್ ಕೆಲ್ಸ ಮಾಡೋಣ. ನಾವು ಅವ್ರ ಜೊತೆ ಖುಷಿಯಾಗಿರೋ ತರ ನಾಟಕ ಮಾಡೋಣ. ಜನಗಳ್ಗನ್ಸುತ್ತೆ ಎಲ್ರೂ ಖುಷಿ ಖುಷಿಯಾಗೇ ಇದಾರಲ್ಲ ಅಂತ. ಹೌದು ವಿಮ್ಲಾ, ನೀನ್ ಸರಿಯಾಗಿ ಹೇಳ್ದೆ. ನಾವಿವ್ನ ಸಾಯಿಸ್ಬಿಟ್ಟು ಮನೆ ಹಿಂದೆ ಇರೋ ಬಾವಿಗೆ ಹಾಕ್ಬಿಡೋಣ. ಅವಾಗ ಯಾರಿಗೂ ಗೊತ್ತಾಗೋದಿಲ್ಲ. ಇದು ಕರೆಕ್ಟ್ ಆಗಿರುತ್ತೆ. ಸರಿ. ಬೇಗ ಬನ್ನಿ, ಹುಷಾರು. ಹುಷಾರಾಗಿಟ್ಕೊಳ್ಳಿ. ಮುಗೀತು, ಹೋಗೋಣ ಬನ್ನಿ. ಈಗ ಹೋಗಿ ಮಲ್ಕೊಳ್ಳೋಣ. ನಾವು ಬೆಳಿಗ್ಗೆ ಹೇಗೆ ಯೋಚನೆ ಮಾಡಿದ್ವಲ್ಲ, ಸೇಮ್ ಹಾಗೆ ಮಾಡೋಣ. ಬನ್ನಿ ಹೋಗೋಣ.